ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಡೋ ಎಲ್ಲ ಸೊ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಿರೋದು ನನ್ನ ಮನೆಯಲ್ಲಿ, ನಮ್ಮ ರೂಮಿಂದ. ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ಅಮ್ಮಗೆ ಸರ್ಪ್ರೈಸ್ ಮಾಡೋದು. ಆ್ಯಕ್ಚುಲಿ ಲಾಸ್ಟ್ ಮಂತೇ ಹೇಳಿದರು ಬಟ್ಟೆ ಎಲ್ಲ ತೊಗೋಬೇಕು ಅಂತ, ಬಟ್ ಸಮ್ ಫಿನಾನ್ಷಿಯಲ್ ಪ್ರಾಬ್ಲಮಿಂದ ಈ ಮಂತ್ ತೊಗೊಳ್ಲಿಕ್ಕೆ ಆಗಿರಲಿಲ್ಲ. ಸೊ ನಾನು ಈ ಮಂತ್ ನಾನು ಮಾಡೋಣ ಅಂತ ಅಂದ್ಕೊಂಡು, ಸರ್ಪ್ರೈಸ್ ಮಾಡೋಣ ಅಂದ್ಕೊಂಡು ಈ ಥರ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ ಏನೇನು ಚೂಸ್ ಮಾಡ್ತಾರೆ, ಏನೇನು ತೊಗೋತಾರೆ ಅಂತ. ಬನ್ನಿ. ನಂದು ನೋಡಿ ಏನು ಮಾಡೋಕ್ಕೂ ಬಿಡಲ್ಲ ಗೈಸ್ ನಮಗೆ. ನೋಡಿ ಇಲ್ಲಿ ಹೆಂಗೆ ಬಿದ್ದವನೆ, ಚೀಟಿಗಳ ಮೇಲೇ ಬಿದ್ದಿದ್ದಾನೆ. ಏನು ಮಾಡೋದೇ ಇದಕ್ಕೆ ಗೊತ್ತಿಲ್ಲ. ಫಸ್ಟ್ ಚೀಟಿನೇ ಎತ್ತಿಸ್ತೀನಿ, ಬನ್ನಿ ನೋಡೋಣ ಏನು ತೆಗಿತಾರೆ. ತೆಗಿ ಒಂದು ಚೀಟಿ, ಯಾವ್ದಾದ್ರು ಒಂದು ಚೆನ್ನಾಗಿ ನೋಡ್ಬಿಟ್ಟು ತೆಗಿ. ಏನೋ ಹಾಕಿದ್ದೀನಿ. ಇದರಲ್ಲಿ ಹೇರ್ ಕಟ್ ಇತ್ತು. ನೀವು ಹೇರ್ ಕಟ್ ಕೇಳಿದೆ ತಾನೆ? ಏನು ಮಾಡಲಿ ಇವಾಗ? ಹೇರ್ ಆಕ್ಸೆಸರೀಸೇ ಮತ್ತೆ ನೆಕ್ಸ್ಟ್ ಟೈಮ್ ಹೇರ್ ಕಟ್. ಬಾ. ಎಸ್, ಇವಾಗ ವೆಗಾ ಸಿಟಿ ಮಾಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಎಲ್ಲ ತೊಗೊಳ್ಳೋಣ. ಎಲ್ಲ ಈ ಮೆಗಾ ಸಿಟಿ ಎಂಟ್ರೆನ್ಸ್ ಎಲ್ಲ ಈ ಲೈನ್ಸ್ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ಲ. ವುಮೆನ್ಸ್ ಆಲ್ವೇಸ್ ರೈಟ್. ಅಲ್ಲ ಬಿದ್ದಿದ್ಬಿಟ್ಟು ಹುಷಾರು. ಇದು ಫಸ್ಟ್ ಅಮ್ಮಗೆ ಸಿಕ್ಕಿರೋದು, ಬಟ್ ಆ್ಯಕ್ಚುಲಿ ಅವ್ರಿಗೆ ಹೇರ್ ಕಟ್ ಬೇಕಿತ್ತು. ಅವರಿಗೆ ಹೇರ್ ಕಟ್ ಬೇಕಿತ್ತು, ಬಟ್ ಆದರೆ ಹೇರ್ ಆಕ್ಸೆಸರೀಸ್ ಬಂದಿದೆ. ಅದನ್ನು ಶಾಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಅದು ಏನು ತೊಗೋಬೇಕಂತ ಗೊತ್ತಾಗ್ತಾ ಇಲ್ಲ, ಬಟ್ ಆದರೂ ನೋಡ್ತಿದ್ದಾರೆ. ಬನ್ನಿ ಅದು ನೋಡೋಣ. ಮತ್ತು ಇನ್ನೂ ಒಂದು 2 ಚೀಟಿ ಬರ್ತಿದ್ದೀನಿ, ಅದನ್ನು ಇದು ರಿಲೇಟೆಡೇ ಆಗಿರೋದ್ರಿಂದ ಇಲ್ಲೇ ಕೊಡೋಣ. ನೋಡಿ ಇಷ್ಟೆಲ್ಲ ತೊಗೊಂಡಿದ್ದಾರೆ. ಬನ್ನಿ ಇನ್ನೂ ಇವಾಗ 2 ಕೊಡೋಣ, ಇನ್ನೂ 2 ಚೀಟಿನ. ಈ 2 ಬರ್ತಿದ್ದೀನಿ, ನೋಡೋಣ. ಅದೇ ಬೇಕಿದ್ದಿದ್ದು ಆ್ಯಕ್ಚುಲಿ. ಡೈಲಿ ಆಫೀಸ್ ವೇರ್ ಬಟ್ಟೆ, ಇಲ್ಲ ಸ್ಯಾರಿ ಅಥವಾ ಫಂಕ್ಷನ್ ವೇರ್. ನಿಂಗೆ ಸ್ಯಾರಿ ಬೇಡ? ಸ್ಯಾರಿ ಇರೋದೇ ಬ್ಲೌಸ್ ಅದನ್ನು ಡೈಲಿ ಎಕ್ಸೆಲ್ ಆಗುತ್ತಲ್ಲ. ಇತ್ತು ಕೊಡ್ತೀನಿ. 5 at 500 ಡಿಸೈನ್ ಕೊಟ್ಟು ಆಗುತ್ತೆ. ಸಾರಿ ಕೇಳಿದ್ರೆ ಇಲ್ಲಾಂದ್ರೆ ಯಾವ ಅನ್ಸಲ್ಲ. ಕಟ್ ಮಾಡ್ಬಿಡಲ್ಲ, ನಾನು ಯಾವ ಕಟ್ ಮಾಡಲ್ಲ, ಹಂಗೆ ಹಾಕೋದು ಅಷ್ಟೇ. ಬಾ, ಇನ್ಯಾವ್ದು ಹಿಂಗೆ ಬೇಕು? ಸೊ ಇವಾಗ ನೆಕ್ಸ್ಟ್ ಚೀಟಿ ಕೊಡ್ತಾ ಇದ್ದೀನಿ. ಇವಾಗ ಮ್ಯಾಕ್ಸಲ್ಲೆಲ್ಲ ಶಾಪಿಂಗ್ ಆಯಿತು. ನೆಕ್ಸ್ಟ್ ಇದು ಏನಾಗಲ್ಲ. ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ದೆ, ಇವಾಗ ನಾನ್ ವೆಜ್ ಬಂದಿದೆ. ಸೊ ಬನ್ನಿ ಕರ್ಕೊಂಡು ಹೋಗೋಣ. ಮಾಡ್ತೀನಿ. ಎಲ್ಲ ಶಾಪಿಂಗ್ ಆಯಿತು. ಇವಾಗ ಚೀಟಿ ಎತ್ತಿದ್ದಾರೆ ನಾನ್ ವೆಜ್ ಅಂತ. ಅಮ್ಮ ಊರಿಗೆಲ್ಲ ಹೋಗಿದ್ವಲ್ಲ ಹಬ್ಬಕ್ಕೆ, ಸೊ ಅಮ್ಮ ನಾನ್ ವೆಜ್ ತಿನ್ನಲ್ಲ ಅಂತ ಹೇಳ್ತಿದ್ರು. ಬಟ್ ಬೆಳಗ್ಗೆಲ್ಲ ಆಗಿದೆ, ಇವಾಗ ತಿನ್ನು, ಇವಾಗ ತೆಗ್ದುಬಿಟ್ಟಿದ್ಯಾ ಅಂತ ನಾನು ಹೇಳ್ತಿದ್ದೆ. ಓಕೆ ಅಂತ ಅಂದ್ಕೊಂಡು, ನಮ್ಮ ಮನೆ ಹತ್ರನೇ ಇರೋದು ನಂದಿನಿ ಹೋಟೆಲ್ಲು. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಅಲ್ಲಿ ಹೋಗಿ ಊಟ ಎಲ್ಲ ಮಾಡಿಕೊಂಡು ಇನ್ನೂ 2 ಚೀಟಿ ಇದೆ ಎತ್ಸೋದು. ಅದನ್ನು ಎತ್ಸಿ ನೋಡಿಕೊಂಡು ಹೋಗೋಣ ಮನೆಗೆ. ಓಕೆ ಬನ್ನಿ ಹೋಗೋಣ.
ಊಟಕ್ಕೆಲ್ಲ ಆರ್ಡರ್ ಮಾಡಿಬಿಟ್ಟು ಕೂತ್ಕೊಂಡಿದ್ವಿ. ಹೇಗಾಯಿತು ಅಂತ ಕೇಳ್ತಾ ಇರುವಾಗ ನಮ್ಮಮ್ಮ ಸ್ವಲ್ಪ ಎಮೋಷ್ನಲ್ ಆದರು. ಸೊ ಓಕೆ ಫೈನ್. ಹಾಗೆ ನಾನು ನಮ್ಮ ತಂಗಿ ಸಹ ಜಗಳ ಆಡಿದ್ವಲ್ಲ, ಅವಳ ಹತ್ರ ನಾನು ಮಾತಾಡ್ತಿರ್ಲಿಲ್ಲ. ಸೊ ಅದಕ್ಕೂ ಕೋಪ ಎಲ್ಲ ಮಾಡ್ಕೊತಾ ಇದ್ರು ಅಮ್ಮ. ಮತ್ತು ಹಾಗೆ ವೆಯ್ಟ್ ಮಾಡ್ತಾ ಇದ್ವಿ ಊಟಕ್ಕೆ. ಅಲ್ಲಿ ಲೇಟು, ಯಾವಾಗಲೂ ಲೇಟು ಗೈಸ್ ಕೊಡೋದು. ಸ್ವಲ್ಪ ಡಿಲೇ ಮಾಡ್ತಾರೆ ಕೊಡೋದು, ಒಂದು 10-15 ಮಿನಿಟ್ಸ್ ಆಗುತ್ತೆ. ಸೊ ವೆಯ್ಟ್ ಮಾಡ್ತಾಯಿದ್ದೀವಿ. ಬನ್ನಿ ವೆಯ್ಟ್ ಮಾಡೋಣ. ಇವಾಗ ಇನ್ನೂ 1-2 ಚೀಟಿ ಎತ್ತಿಸ್ಬೇಕು. ಅದನ್ನು ಇವಾಗಲೇ ಎತ್ತಿಸ್ಬಿಡ್ತೀನಿ, ಯಾಕಂದರೆ ಇನ್ನೂ ಊಟ ಬಂದಿರಲಿಲ್ವಲ್ಲ, ಇವಾಗಲೇ ಎತ್ತಿಸ್ಬಿಡೋಣ. ಸೊ ಬನ್ನಿ. ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ ನಂದಿನಿಗೆ. ಸೊ ಎಲ್ಲರೂ ತೊಗೊಂಡಿದ್ದಾರೆ, ತೋರಿಸು ಎಲ್ಲರೂ ಬಂದಿದ್ದಾರೆ. ನಾನು ಇವತ್ತು ವೆಜ್ಜು, ಇನ್ನು 21 ಡೇಸ್ ನಾನು ವೆಜಿಟೇರಿಯನು, ನಾನ್ ವೆಜ್ ತಿನ್ನೋಂಗಿಲ್ಲ. ಅದಕ್ಕೆ ನಾನು ವೆಜ್ ಆರ್ಡರ್ ಮಾಡಿದ್ದೀನಿ. ಇವರೆಲ್ಲ ನಾನ್ ವೆಜ್ ತಿಂತಿದ್ದಾರೆ. ಬನ್ನಿ ತಿನ್ಬಿಟ್ಟು ಆಮೇಲೆ ಸಿಗೋಣ. ಇನ್ನು ಎತ್ತಿಸ್ಬೇಕು, ಅದನ್ನು ಇವಾಗ ಎತ್ತಿಸೋಣ ಬನ್ನಿ. ನೋಡಿ ಈ 2 ಇವಾಗ ಕೊಡ್ತೀನಿ, ಏನು ಚೂಸ್ ಮಾಡ್ತಾರೆ ನೋಡೋಣ. ಸೊ ಸಿಲ್ವರ್ ಬಂದಿದೆ, ಅಮ್ಮ ಹತ್ರ ಕಾಲ್ಗೆಜ್ಜೆ ಇಲ್ಲ. ಬನ್ನಿ ಅದನ್ನು ತಕ್ಕೊಡೋಣ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ. ಇನ್ನೂ 1 ಚೀಟಿ ಇದೆ, ಅದನ್ನು ಎತ್ತಿಸ್ಬಿಡೋಣ. ಇಲ್ಲೇ ಏನು ಅಂತ ನೋಡೋಣ. ಕಟ್ಕೊಂಡು ವೀಡಿಯೋ ಮಾಡೋದು ತುಂಬ ಕಷ್ಟ ಆಗೈತೆ. ಇಲ್ಲಿ ಇನ್ನೊಂದು 2 ಇದೆ, ಅದನ್ನು ಕೊಟ್ಬಿಡೋಣ. ಇದು ಲಾಸ್ಟ್ ಒನ್ನು, ಏನಂತ ನೋಡೋಣ. ಎಸ್, ಮಂತ್ರಾಲಯ ಎತ್ತಿದ್ದಾರೆ. ನೆಕ್ಸ್ಟ್ ಮಂತ್ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಮಂತ್ರಾಲಯ ಶಿರ್ಡಿ ಇತ್ತು. ಸೊ ಓಕೆ ಬನ್ನಿ, ಮಂತ್ರಾಲಯಗೆ ಎತ್ತಿದ್ದಾರೆ, ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗೋಣ. ಇನ್ನೊಂದರಲ್ಲಿ ಶಿರ್ಡಿ ಇತ್ತು. ಆ್ಯಕ್ಚುಲಿ ಅಮ್ಮಂಗೆ ಶಿರ್ಡಿ ಇಷ್ಟ ಇತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ, ಮಂತ್ರಾಲಯ ಬಂದಿದೆ. ಓಕೆ, ಊಟ ಎಲ್ಲ ಆಯಿತು. ಪಪ್ಪಾಗೂ ತೊಗೊಂಡು ಹೋಗಬೇಕಿತ್ತು. ಪಪ್ಪ ಆ್ಯಕ್ಚುಲಿ ಮನೇಲಿದ್ದರು ಇವಾಗ. ಸೊ ತೊಗೊಂಡು ಹೋಗ್ತಾಯಿದ್ದೀವಿ ಪಪ್ಪಾಗೂ. ಹಾಗೆ ಇವಾಗ ಸಿಲ್ವರ್ ತೆಗ್ದಿದ್ರಲ್ಲ ಅಮ್ಮದು ಆ್ಯಕ್ಚುಲಿ ಕಾಲ್ಗೆಜ್ಜೆ ಇತ್ತು, ಅದು ಸ್ವಲ್ಪ ಏನೋ ಕಟ್ಟಾಗಿತ್ತು. ಸೊ ಇವಾಗ ಒಂದು ಹೊಸದು ಕಾಲ್ಗೆಜ್ಜೆ ತಕ್ಕೊಡೋಣ. ಬನ್ನಿ ಹೋಗೋಣ. ಆಗುತ್ತೆ ಬಿಡಿ. ತಿರ್ಗಿ ಏನು ಮಾಡ್ತೀವಿ. ಸೊ ಮನೆಗೆ ಬಂದ್ವಿ. ಅದನ್ನು ಅಪ್ಪ ಹತ್ರ ಹಾಕಿಸ್ಕೋತಾ ಇದ್ರು. ನಾನು ಹಾಗೆ ಆ ಬಟ್ಟೆ ಸ್ಟ್ಯಾಂಡೆಲ್ಲ ಒಳಗೆ ತಂದಿಕ್ತಾ ಇದ್ದೆ, ಹಾಗೆ ಮರ್ಚಬೇಕಿತ್ತು ಅದಕ್ಕೆ. ಸೊ ಓಕೆ. ಸೊ ಎಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಎಲ್ಲ ಕೊಡಿಸಿದ್ವಿ, ಸರ್ಪ್ರೈಸ್ ಮಾಡಿದ್ರಿ. ಇದೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಹೀಗೆ. ಸೊ ಅಮ್ಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಬಾಯ್.